ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನೋಡ್ರಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1ರಲ್ಲಿ ನಾವು ಇವತ್ತು ಹೊಸ ಪಠ್ಯಕ್ರಮದ ಪ್ರಕಾರ 2026-27ನೇ ಸಾಲಿನ ಹೊಸ ಪಠ್ಯಕ್ರಮದ ಪ್ರಕಾರ ಇಂದು ನಾವು ಗಣಿತ ಪ್ರಕಾಶದ ಪೇಜ್ ನಂಬರ್ 11ರ ಉತ್ತರಗಳನ್ನು ನೋಡೋಣ. ಇಲ್ಲಿ ನೋಡ್ರಿ ನಮಗೇನು ಕೊಟ್ಟಿದ್ದಾರೆ, ಕಂಡು ಹಿಡಿಯಿರಿ. ಪೇಜ್ ನಂಬರ್ 11ರಲ್ಲಿ ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣವರ್ಗ ಸಂಖ್ಯೆಗಳು ಅಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹಾಗಾದರೆ ಪೂರ್ಣವರ್ಗ ಸಂಖ್ಯೆಗಳ ಒಂದು ಗುಣ ಏನಿದೆಯಪ್ಪ ಅಂತಂದರೆ, ಇಲ್ಲಿ ನೋಡ್ರಿ ನಮಗೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣವರ್ಗ ಸಂಖ್ಯೆಗಳಲ್ಲ. 1, 2, 3 ಇವು ಪೂರ್ಣವರ್ಗ ಸಂಖ್ಯೆಗಳಲ್ಲ. 4ನೇದು ಪೂರ್ಣವರ್ಗ ಸಂಖ್ಯೆ. ಇದು ಹೇಗೆ ಅಂತ ನಾವು ನೋಡೋದಾದರೆ, ಇಲ್ಲಿ ನಾವು ಮೊದಲು ಏನು ಮಾಡಬೇಕು, ಪೂರ್ಣವರ್ಗ ಸಂಖ್ಯೆಗಳನ್ನು ಒಂದು ಪೇಪರಲ್ಲಿ ಬರಿತಾ ಹೋಗೋಣ. 1ರ ವರ್ಗ ಎಷ್ಟಪ್ಪ? 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25. ಈ ರೀತಿಯಾಗಿ ನಾವು 10ರವರೆಗೂ ಮತ್ತು 11ರಿಂದ 20ರವರೆಗೂ, 21ರಿಂದ 30ರವರೆಗೂ ಇದೇ ರೀತಿಯಾಗಿ 100ರವರೆಗೂ ನಾವು ಬರಿತಾ ಹೋದಾಗ ಅದರಲ್ಲಿ ನಮಗೇನು ಗೊತ್ತಾಗ್ತಾ ಇದೆ, ಇಲ್ಲಿ ನೋಡ್ರಿ ನಮಗೆ ಪೂರ್ಣವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ನೋಡ್ರಿ, ಪೂರ್ಣವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2, 3, 7, 8 ಬಂದರೆ ಅವು ಪೂರ್ಣವರ್ಗಗಳಲ್ಲ. ಮತ್ತು 0, 1, 4, 5, 6, 9 ಬಂದರೆ ಇದು ಪೂರ್ಣವರ್ಗ ಆಗಬಹುದು, ಆಗಲಿಕ್ಕಿಲ್ಲ. ಎರಡೂ ಚಾನ್ಸಸ್ಸು ಇದೆ ಇದರಲ್ಲಿ. 0, 1, 4, 5, 6, 9 ಬಂದಾಗ ಪೂರ್ಣವರ್ಗ ಆಗ್ಬೋದು, ಆಗಲಿಕ್ಕಿಲ್ಲ. ಆದರೆ 2, 3, 7, 8 ಬಂದಾಗ ಅದು ಪೂರ್ಣವರ್ಗ ಸಂಖ್ಯೆ ಆಗೋದಿಲ್ಲ. ಹಾಗಿದ್ದಾಗ ಇಲ್ಲಿ ನೋಡ್ರಿ 2 ಬಂದಿದೆ ಬಿಡಿ ಸ್ಥಾನದಲ್ಲಿ, ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 2 ಇದೆ, 8 ಇದೆ, 7 ಇದೆ. ಹಾಗಿದ್ದಾಗ ಇವು ಪೂರ್ಣವರ್ಗ ಸಂಖ್ಯೆಗಳು ಅಲ್ಲ. ಅಲ್ಲಿ 9 ಬಂದಿದೆಯಲ್ಲ, ಇದು ಒಂದು ಪೂರ್ಣ ಸಂಖ್ಯೆ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ರಿ ಈ ಕೆಳಗಿನ ಸಂಖ್ಯೆಗಳಲ್ಲಿ ಪೂರ್ಣವರ್ಗ ಸಂಖ್ಯೆಯಲ್ಲಿ 2, 8 ಬಿಡಿ ಸ್ಥಾನದಲ್ಲಿ 2, 8 ಮತ್ತು 7 ಇದ್ದಾಗ 2, 3, 7, 8 ಆಗಿರಲು ಸಾಧ್ಯವಿಲ್ಲ. ಹಾಗಿದ್ದಾಗ 1, 2, 3 ಇವು ಪೂರ್ಣವರ್ಗ ಸಂಖ್ಯೆಗಳಲ್ಲ. ಆದ್ದರಿಂದ 2032 ಇದರ ಕೊನೆಯಲ್ಲಿ ಏನು ಬರ್ತಾ ಇದೆ, ಬಿಡಿ ಸ್ಥಾನದಲ್ಲಿ 2 ಬರ್ತಾ ಇದೆ. 2048 ಇದರ ಬಿಡಿ ಸ್ಥಾನದಲ್ಲಿ 8 ಬರ್ತಾ ಇದೆ. ಮತ್ತು 1027 ಇದರ ಕೊನೆಯಲ್ಲಿ 7 ಬರ್ತಾ ಇದೆ. ಇವು ಪೂರ್ಣವರ್ಗಗಳು ಅಲ್ಲ. ಆದರೆ 1089 ಇದರಲ್ಲಿ 9 ಬರ್ತಾ ಇದೆ. ಇದು ಒಂದು ಪೂರ್ಣವರ್ಗ. ಯಾವುದರ ವರ್ಗಪ್ಪ? 33ರ ಸ್ಕ್ವಯರ್ ಆಗಿರುವುದರಿಂದ ಇದು ಪೂರ್ಣವರ್ಗ ಸಂಖ್ಯೆಯಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಎರಡನೇದು 64 ಸ್ಕ್ವಯರು, 108 ಸ್ಕ್ವಯರ್, 292 ಸ್ಕ್ವಯರ್, 36 ಸ್ಕ್ವಯರ್. ಇವುಗಳಲ್ಲಿ ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ, ಸಂಖ್ಯೆಯ ಕೊನೆಯ ಬಿಡಿ ಸ್ಥಾನದಲ್ಲಿ ಅಂಕಿ 4 ಹೊಂದಿದೆ? 64 ಸ್ಕ್ವೇರ್ ಮತ್ತು 292 ಸ್ಕ್ವೇರ್ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 4 ಇರುತ್ತದೆ. ಹೇಗೆ ಅಂತ ನೋಡ್ರಿ, ವಿವರಣೆಯಿಂದ ನೋಡೋದಾದರೆ 64ರ ಬಿಡಿ ಸ್ಥಾನ 4 4 64, ಇದು 16 ಆಗುತ್ತೆ. 4ರ ವರ್ಗ ಏನಾಗ್ತಾ ಇದೆ, ಇಲ್ಲಿ 16 ಆಗ್ತಾಯಿದೆ. ಬಿಡಿ ಸ್ಥಾನದಲ್ಲಿ ಏನಿದೆಯಪ್ಪ, ಇಲ್ಲಿ 6 ಬರ್ತಾ ಇದೆ. ಓಕೆನಾ. 108ರ ಬಿಡಿ ಸ್ಥಾನ 8. ಓಕೆನಾ. 8 ಸ್ಕ್ವಯರ್, ಇದರ ಸ್ಕ್ವೇರ್ ಮಾಡಿದಾಗ ಏನು ಬರ್ತಾ ಇದೆ, ಇಲ್ಲಿ ನಮಗೆ 8 8 64 ಬರ್ತಾ ಇದೆ. ಬಿಡಿ ಸ್ಥಾನದಲ್ಲಿ ಏನು ಬರ್ತಾ ಇದೆಯಪ್ಪ, 4 ಬರ್ತಾ ಇದೆ. ಇಲ್ಲಿ 108 ಸ್ಕ್ವಯರ್, ಇದರ ಬಿಡಿ ಸ್ಥಾನದಲ್ಲಿ 4 ಬರ್ತಾ ಇದೆ. ನೆಕ್ಸ್ಟ್ ನೋಡ್ರಿ, 292ರ ಬಿಡಿ ಸ್ಥಾನ 2. 2ನ್ನು ಸ್ಕ್ವೇರ್ ಮಾಡಿದಾಗ ನಮಗೆ ಸಿಗ್ತಾ ಇದೆ ಇಲ್ಲಿ 4. ಬಿಡಿ ಸ್ಥಾನದಲ್ಲಿ 4 ಬರ್ತಾ ಇದೆ. ಓಕೆನಾ. ಆದ್ದರಿಂದ 292 ಸ್ಕ್ವೇರ್ ಅನ್ನೋದು 4 ಹೊಂದಿದೆ ಅಂತ ಹೇಳ್ಬೋದು. 36ರ ಬಿಡಿ ಸ್ಥಾನ 6. 6 36, ಇದರ ಬಿಡಿ ಸ್ಥಾನದಲ್ಲಿ 6 ಬರ್ತಾ ಇದೆ. ಇದು 4 ಹೊಂದಿಲ್ಲ. ಆದ್ದರಿಂದ 108 ಸ್ಕ್ವೇರ್ ಮತ್ತು 292 ಸ್ಕ್ವೇರ್ಗಳ ಬಿಡಿ ಸ್ಥಾನದಲ್ಲಿ ಅಂಕಿ 4 ಇರುತ್ತದೆ. ಇಲ್ಲಿ ನೋಡ್ರಿ, ನಮಗೆ 3ನೇ ಪ್ರಶ್ನೆಯನ್ನು ನೋಡಿದಾಗ 125 ಸ್ಕ್ವೇರ್ = 15625 ಕೊಟ್ಟಾಗ 125 ಸ್ಕ್ವೇರ್ ಬೆಲೆ ಎಷ್ಟು ಅಂತ ಹೇಳಿದ್ದಾನೆ. ಇಲ್ಲಿ ಇಷ್ಟು ಪ್ರಾಬ್ಲಮನ್ನು ಕೊಟ್ಟು 125ರ ಸ್ಕ್ವಯರ್ ಒಂದು 15625 ಪ್ಲಸ್ 253 ಸೇರಿಸಿದಾಗ 125 ಸ್ಕ್ವೇರ್ ಬೆಲೆ ಬರ್ತಾ ಇದೆ ಅಂತ ಹೇಳಿದ್ದಾನೆ. ಇದು ಯಾವ ಥರಪ್ಪ? ಸೂತ್ರದ ಪ್ರಕಾರ n+1 ² n² + n
ಪ್ಲಸ್ n+1. ಇಲ್ಲಿ n = 125 ಅಂದಾಗ 125 ಪ್ಲಸ್ 1 ಸ್ಕ್ವಯರ್ 125 ಸ್ಕ್ವಯರ್ ಪ್ಲಸ್ 125 ಪ್ಲಸ್ 126 126 ಸ್ಕ್ವಯರನ್ನು 15625 ಪ್ಲಸ್ 253 ಅಂತ ನಾವು ಮಾಡ್ಬೋದು. ನೆಕ್ಸ್ಟ್ ನೋಡಿರಿ 4ನೇ ಪ್ರಶ್ನೆ. ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. ಬಾಹುವಿನ ಉದ್ದ 21 ಮೀಟರ್ ಆದಾಗ ವಿವರಣೆ ನೋಡಿರಿ. ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು = A² ಅಂತ ತಗೊಂಡಾಗ ನಮಗೇನಾಗ್ತಾ ಇದೆ ಅಲ್ಲಿ 21 ಇಂಟು 21 ಎಷ್ಟಾಗ್ತಾಯಿದೆ 441. A √441 ಎಷ್ಟಾಗ್ತಾ ಇಲ್ಲಿ 21 ಮೀಟರ್ ಬರ್ತಾಯಿದೆ. ಓಕೆನಾ, ಬಾಹುವಿನ ಉದ್ದ ನಮಗೆ 21 ಮೀಟರ್ ಬರ್ತಾಯಿದೆ. 5ನೇ ಪ್ರಶ್ನೆ ನೋಡ್ರಿ. ಇವಾಗ ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 4, 9 ಮತ್ತು 10. ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ 900 ಆದಾಗ ನೋಡ್ರಿ ಉತ್ತರ ಏನಾಗ್ತಾ ಇದೆ ಇಲ್ಲಿ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ 900. ಯಾವ ರೀತಿಯಾಗಿ ಬಂತಪ್ಪ 900? ಮೊದಲು ನಾವು 4, 9, 10ರ ಲಸ ಕಂಡುಹಿಡಿಬೇಕು. 4, 9, 10ರ ಲಸ ಎಷ್ಟಾಗ್ತಾ ಇದೆ ಇಲ್ಲಿ 180 ಆಗ್ತಾ ಇದೆ. 180ರ ಅವಿಭಾಜ್ಯ ಅಪವರ್ತನಗಳು 2 × 2 × 3 × 3 × 5 ಆಗ್ತಾಯಿದೆ. ಇಲ್ಲಿ 5ಕ್ಕೆ ಜೋಡಿ ಇಲ್ಲ. ಆದ್ದರಿಂದ ಪೂರ್ಣವರ್ಗವಾಗಿಸಲು 180ನ್ನು ನಾವು 5ರಿಂದ ಗುಣಿಸಬೇಕು. ಓಕೆನಾ, ಆದ್ದರಿಂದ 180 × 5 = 900 ಆಗ್ತಾ ಇದೆ. ಇದು 30ರ ವರ್ಗ ಆಗಿದೆ. ಓಕೆನಾ. ನೆಕ್ಸ್ಟ್ ನೋಡ್ರಿ 6ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ. 9408ನ್ನು ಪೂರ್ಣವರ್ಗ ಸಂಖ್ಯೆಯಾಗಿಸಲು ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಪ್ಪ? ಇಲ್ಲಿ ಉತ್ತರ 3 ಆಗ್ತಾ ಇದೆ. ಹೊಸ ಸಂಖ್ಯೆಯ ವರ್ಗಮೂಲ 168 ಆಗ್ತಾಯಿದೆ. ಇದು ಯಾವ ರೀತಿಯಾಗಿ ಬಂತಪ್ಪ ಅಂತ ನೋಡೋದಾದರೆ 9408ನ್ನು ಅವಿಭಾಜ್ಯ ಅಪವರ್ತನಗಳು ಏನಾಗ್ತಾ ಇದ್ದಾವೆ ಇಲ್ಲಿ 2 × 2 × 2 × 2 × 2 × 7 × 3. ಇದು 3ಕ್ಕೆ ಜೋಡಿ ಇಲ್ಲ. ಓಕೆನಾ, 3ಕ್ಕೆ ಜೋಡಿ ಇಲ್ಲ. ಆದ್ದರಿಂದ ಗುಣಿಸಬೇಕಾದ ಚಿಕ್ಕ ಸಂಖ್ಯೆ ಯಾವುದಾಗ್ತಾಯಿದೆ ಇಲ್ಲಿ 3 ಆಗ್ತಾಯಿದೆ. ಹೊಸ ಸಂಖ್ಯೆ 9408 × 3 ಆದಾಗ 28224 ಬರ್ತಾಯಿದೆ. ವರ್ಗಮೂಲ ಏನಾಗ್ತಾಯಿದೆ ನೋಡ್ರಿ ಇಲ್ಲಿ 2 × 2 × 2 × 7 × 3 168 ಆಯಿತು. ಓಕೆನಾ. ನೆಕ್ಸ್ಟ್ ನೋಡ್ರಿ 7ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? 16 ಮತ್ತು 17, 99 ಮತ್ತು 100. ನೋಡ್ರಿ ಉತ್ತರ ಏನಾಗ್ತಾ ಇದೆ 16 ಮತ್ತು 17ರ ನಡುವೆ ಸೂತ್ರದ ಪ್ರಕಾರ 2n = 2 × 16 = 32 ಸಂಖ್ಯೆಗಳು ಆಗ್ತಾ ಇದೆ. ನೆಕ್ಸ್ಟ್ ನೋಡಿ 99 ಮತ್ತು 100ರ ನಡುವೆ 2 × 99 198 ಸಂಖ್ಯೆಗಳು ಇದರ ನಡುವೆ ಇರುತ್ತವೆ ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಈ ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ. 1² + 2² + 2² = 3² ಅಂದಾಗ 2² + 3² = 6² = 7² ಅಂತ ಹೇಳಿದಾಗ ನಾವು ಈ ಒಂದು ಬ್ರ್ಯಾಕೆಟಲ್ಲಿ ಏನು ಬರ್ತಾ ಇದೆಯಪ್ಪ ಅಂತಂದರೆ 4² + 5² + 20² = 21² ಬರ್ತಾ ಇದೆ. ಇಲ್ಲಿ 9² + 10² + 90² = 91² ಬರ್ತಾ ಇದೆ. ಯಾವ ರೀತಿಯಾಗಪ್ಪ ಅಂತಂದರೆ ಮೂರನೇ ಸಂಖ್ಯೆಯು ಮೊದಲ ಎರಡು ಸಂಖ್ಯೆ ಈಗ ನೋಡ್ರಿ 4² + 5² + 20² = 21² ಆಗ್ತಾ ಇದೆ. ಇಲ್ಲಿ ನೋಡ್ರಿ 9² + 10² + ಡ್ಯಾಶ್ ಅಂದಾಗ 9 + 10 19 ಎಷ್ಟು 90 90² = 91² ಆಗ್ತಾ ಇದೆ. ಇದು ನಿಯಮ ಏನಪ್ಪ? ಮೂರನೇ ಸಂಖ್ಯೆಯು ಮೊದಲ ಎರಡು ಸಂಖ್ಯೆಗಳ ಗುಣಲಬ್ಧವಾಗಿರುತ್ತದೆ. ಇಲ್ಲಿ ನೋಡ್ರಿ 4 × 5 = 20 9 × 10 = 90. ಇದೇ ರೀತಿಯಾಗಿ ಅದು ಇದರ ನೆಕ್ಸ್ಟ್ ಸಂಖ್ಯೆಯ ವರ್ಗ ಅಂತ ನಾವು ತಗೋತೇವೆ. ನಾಲ್ಕನೇ ಸಂಖ್ಯೆಯು ಮೂರನೇ ಸಂಖ್ಯೆಗಿಂತ ಒಂದು ಹೆಚ್ಚಾಗಿರುತ್ತದೆ ಅಂತ ಇದರ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ನೋಡ್ರಿ 9ನೇ ಪ್ರಶ್ನೆ ಏನು ಹೇಳ್ತಾ ಇದೆ, ಕೆಳಗಿನ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ? ಈ ಚಿಕ್ಕ ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು
ಬರೆಯಿರಿ. ನೋಡ್ರಿ ಇಲ್ಲಿ ಓರೆಯಾಗಿದೆ, ಸ್ವಲ್ಪ ಸ್ಟ್ರೇಟ್ ಆಗಿನೂ ಇದೆ. ಓರೆಯಾಗಿರೋ ಚೌಕಗಳೆಷ್ಟು, ಸ್ಟ್ರೇಟ್ ಆಗಿರೋ ಚೌಕಗಳೆಷ್ಟು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆನಾ? ಈಗ ನೋಡ್ರಿ, ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಈ ಚಿತ್ರದಲ್ಲಿರೋ ಒಟ್ಟು ಚಿಕ್ಕ ಚೌಕಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಮೊದಲು ದೊಡ್ಡ ದೊಡ್ಡ ಚೌಕಗಳ ವಿನ್ಯಾಸವನ್ನು ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಒಟ್ಟು 9 ಅಡ್ಡ ಸಾಲುಗಳು ಮತ್ತು 9 ಕಂಬ ಸಾಲುಗಳು ಇವೆ. ಅಂದರೆ ಒಟ್ಟು 9 × 9 81 ವಿನ್ಯಾಸದ ಬ್ಲಾಕ್ಗಳಿವೆ. ಓಕೆನಾ? ಇವುಗಳಲ್ಲಿ 2 ರೀತಿಯ ಬ್ಲಾಕ್ಗಳು ಪರ್ಯಾಯವಾಗಿ ಬಂದಿವೆ. ಒಂದನೇದು ನೋಡ್ರಿ, ನೇರ ಚೌಕದ ಬ್ಲಾಕ್ಗಳು, ಸ್ಟ್ರೇಟ್ ಬ್ಲಾಕ್ಸ್. ನೆಕ್ಸ್ಟ್ ಎರಡನೇದು ಓರೆಯಾದ ಚೌಕದ ಬ್ಲಾಕ್ಗಳು. ನೆಕ್ಸ್ಟ್ ನೋಡ್ರಿ, ಬ್ಲಾಕ್ಗಳ ಎಣಿಕೆಯನ್ನು ನಾವು ಯಾವ ರೀತಿಯಾಗಿ ತಗೋತೀವಿ ಅಂತಂದರೆ, ನೇರ ಚೌಕದ ಬ್ಲಾಕ್ಗಳ ಸಂಖ್ಯೆ 40 ಇದೆ, ಓರೆಯಾದ ಚೌಕದ ಬ್ಲಾಕ್ಗಳ ಸಂಖ್ಯೆ 41 ಇದೆ. ಒಟ್ಟು ಚಿಕ್ಕ ಚೌಕಗಳ ಲೆಕ್ಕಾಚಾರ ಮಾಡೋದಾದರೆ, ಪ್ರತಿಯೊಂದು ನೇರ ಚೌಕದ ಬ್ಲಾಕ್ನಲ್ಲಿ 3 × 9 9 ಚಿಕ್ಕ ಚೌಕಗಳಿವೆ ಅಂದಾಗ ನಾವು 40 × 9 360 ಅಂತ ತಗೋಬೋದು. ಇಲ್ಲಿ 9 4 36, 1 0 360 ಆಗುತ್ತೆ. ಪ್ರತಿಯೊಂದು ಓರೆಯಾದ ಚೌಕದ ಬ್ಲಾಕ್ನಲ್ಲಿ 4 × 4 16 ಚಿಕ್ಕ ಚೌಕಗಳಿವೆ. ನೋಡಿರಿ, ನೆಕ್ಸ್ಟು 41 × 16 ಅಂದಾಗ 656 ಆಗ್ತಾಯಿದೆ. 360 + 656 ತಗೊಂಡಾಗ 1016 ಬರ್ತಾಯಿದೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡಿರಿ, ಅವಿಭಾಜ್ಯ ಅಪವರ್ತನೀಕರಣ ಪ್ರೈಮ್ ಫ್ಯಾಕ್ಟರೈಜೇಷನನ್ನು 1016ರ ಅವಿಭಾಜ್ಯ ಅಪವರ್ತನ ಕಂಡುಹಿಡಿದಾಗ ನಮಗೆ ಸಂಖ್ಯೆಗಳಿಂದ ಭಾಗಿಸಿದಾಗ 1016 ಭಾಗಲೇ 2 ಅಂದಾಗ 508 ಬರ್ತಾಯಿದೆ. 508ಅನ್ನು 2ರಲ್ಲೇ ಭಾಗಿಸಿದಾಗ ನಮಗೆ ಎಷ್ಟು ಬರ್ತಾಯಿದೆ ನೋಡಿರಿ, ಇಲ್ಲಿ 254 ಬರ್ತಾಯಿದೆ. 254ಅನ್ನು ಮತ್ತೆ 2ರಲ್ಲೇ ಭಾಗಿಸಿದಾಗ ನಮಗೆ 127 ಬರ್ತಾಯಿದೆ. ಇಲ್ಲಿ 127 ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ. ಅವಿಭಾಜ್ಯ ಅಪವರ್ತನ ರೂಪ ನೋಡ್ರಿ, 1016 = 2 × 2 × 2 × 127 ಆಗ್ತಾಯಿದೆ. 1016 = 2⁻³ × 127. ಇಲ್ಲಿ ನೋಡ್ರಿ, ಚಿತ್ರದಲ್ಲಿರುವ ಒಟ್ಟು ಚಿಕ್ಕ ಚೌಕಗಳ ಸಂಖ್ಯೆ 1016. ಇದರ ಒಂದು ಅವಿಭಾಜ್ಯ ಅಪವರ್ತನೀಕರಣ ಏನಾಗ್ತಾ ಇದೆ ರೀ, 2 × 2 × 2 × 127 ಅಥವಾ 2⁻³ × 127 ಆಗ್ತಾ ಇದೆ.